ನಿನ್ನೆ ದಿವಸ ನಮ್ಮ ಶಿರಟ್ಟಿ ಲಿಂಗಾಲೇಶ್ವರ ಫಕೀರೇಶ್ವರ ಜಗದ್ಗುರುಗಳ ಒಂದು ಚಿಂತನ ಮಂಥನ ಸಭೆ ಕೂಡ ನಡೀತು. ಅವರು ಸಮಾಜದ ಹಿತದೃಷ್ಟಿಯಿಂದ ಇವತ್ತು ಜಂಗಮ ಸಮಾಜದಲ್ಲಿ ಜಂಗಮ ಒಂದು ಮಹಿಳೆಯನ್ನ ಯುವತಿಯನ್ನು ಹತ್ಯೆ ಮಾಡಿದ ನಂತರ ಅವರಿಗೆ ಭಾಳ ಸೀರಿಯಸ್ ಆಗಿ ತಗೊಂಡು ವೀರಶೈವ ಲಿಂಗಾಯತ ಪರಂಪರೆ ಹಾಗೂ ಜಂಗಮ ಪರಂಪರೆ ಕೂಡ ಈ ರೀತಿ ನಮ್ಮನ್ನೇ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಸಂಚು ಮಾಡತ್ತಾರೆ ಅನ್ನೋದು ಕೂಡ ಬಹಿರಂಗವಾಗಿ ಎಲ್ಲ ಕಾಣ್ತಾ ಇದೆ. ಅದರಿಂದ ಶ್ರೀಗಳು ಎಚ್ಚೆತ್ತು ಧರ್ಮದ ಸಭೆಯನ್ನು ಮಾಡಿ ಎಲ್ಲರಿಗೆ ಒಂದು ಅವೇರ್ನೆಸ್ ತರಬೇಕು, ಎಲ್ಲರೂ ಒಂದು ಎಚ್ಚೆತ್ತಾಗಬೇಕು ಸಮಾಜದಲ್ಲಿ ಎಂದು ಕೂಡ ಜಗದ್ಗುರುಗಳು ಈಗಾಗಲೇ ಅನೇಕ ಮಠಾಧೀಶರನ್ನು ಕರ್ಕೊಂಡು ಎಲ್ಲ ವೇದಿಕೆ ಕಡೆ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ಅದ್ರಿಗೂ ಕೂಡ ಈಗ ನಮ್ಮದೇ ಪ್ರಕರಣ, ನಮ್ಮ ಮಗಳ ಹತ್ಯೆ ಪ್ರಕರಣ ಕೂಡ ನೀನು ರಂಭಾಪುರಿ ಜಗದ್ಗುರುಗಳ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ, ಚಿಂತನ ಮಂಥನ ಸಭೆ ಕೂಡ, ಮತ್ತು ಮೇನ್ ಎಜೆಂಡಾನೇ ನನ್ನ ಮಗಳ ನೇಹಾ ಹಿರೇಮಠನ ಹತ್ಯೆ ಪ್ರಕರಣ ಬಗ್ಗೆ ಚರ್ಚೆ. ಅದನ್ನು ಕೂಡ ವ್ಯವಸ್ಥಿತವಾಗಿ ಅದಕ್ಕೆ ಪರ್ಮಿಷನ್ ಕೊಡಲಾರದೆ ಅದನ್ನು ಕೂಡ ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡಲಾರದೆ ಒಳಗಡೆ ಇದ್ದರೂ ಕೂಡ ಅದನ್ನು ಕೂಡ ಹತ್ಕುವಂಥ ವ್ಯವಸ್ಥೆ ಚುನಾವಣೆ ಅಧಿಕಾರಿಗಳನ್ನು ಕಳಿಸಿ, ಪೊಲೀಸ್ ಇಲಾಖೆಗಳನ್ನು ಕಳಿಸಿ ಮತ್ತು ಚುನಾವಣೆ ಅಧಿಕಾರಿ ಪರ್ಮಿಷನ್ಗೆ ಹಾಕಿದರೂ ಕೂಡ ಕೊಡಲಾರ್ದಂಗೆ ನೋಡಿಕೊಂಡು ಅವ್ರನ್ನೇ ಆ ಒಂದು ಚಿಂತನ ಮಂಥನ ಸಭೆಗೆ ಡಿಸ್ಟರ್ಬ್ ಮಾಡೋದಾಗಲಿ, ಅದಕ್ಕೆ ಬೇರೆ ರೀತಿ ಮಾಡಿ ಅವ್ರನ್ನ ಸ್ಟ್ರೈಕ್ ಮಾಡಿಕೊಂಡು ಅವರು ಬೀದಿಗಿಳಿದು ಹೋರಾಟ ಮಾಡಿ ಚುನಾವಣೆ ಅಧಿಕಾರಿ ಕಡೆ ಆಯುಕ್ತರ ಕಡೆ ಕೂಡ ಬಂದು, ಕಾರ್ಪೊರೇಷನ್ ಆಯುಕ್ತರ ಕಡೆ ಬಂದು ಪರ್ಮಿಷನ್ ಪಡ್ಕೊತಾರೆ. ಅದ ನಂತರ ಮತ್ತೆ ಸಭೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಈ ರೀತಿ ಷಡ್ಯಂತ್ರ ಮಾಡ್ತಾ ಇರೋ ರಾಜಕಾರಣಿಗಳಿಗೆ ಮತ್ತು ಪೊಲೀಸ್ ವ್ಯವಸ್ಥೆಗಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ, ಕೇಂದ್ರಕ್ಕೆ ಯಾರೋ ಇದ್ದರೂ ಕೂಡ ಇದನ್ನು ನಾವು ತೀವ್ರವಾಗಿ ನಮ್ಮ ಜಂಗಮ ಸಮಾಜ, ವೀರಶೈವ ಲಿಂಗಾಯತ ಸಮಾಜ ನಾವು ಖಂಡಿಸ್ತೀವಿ. ಮತ್ತು ಇದೇ ರೀತಿ ಮುಂದೆ ಏನಾರ ನಡೆದ್ರೆ ಯಾವುದೇ ಸ್ವಾಮೀಜಿಗೆ ನೀವು ಬೆದರಿಕೆ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ತೀನಿ, ಅವ್ರನ್ನ ಕೇಸ್ ಹಾಕ್ತೀನಿ, ಈಗ ಸ್ವಾಮೀಜಿ ಮೇಲೆ ಕೇಸು ಕೂಡ ಮಾಡಿದ್ರಿ ನಾವು. ಈ ರೀತಿ ನೀವು ಷಡ್ಯಂತ್ರ ಮಾಡಿದರೆ ನಮ್ಮ ಸಮಾಜ ಕೈ ಕಟ್ಕೊಂಡು ಕೂತಿಲ್ಲ. ಈ ಒಂದು ಹೋರಾಟ ನನ್ನ ಮಗಳ ಹತ್ಯೆ ಬೇರೆ, ಮತ್ತೊಂದು ರಂಗ ಬೇರೆ ಆಗ್ತೈತೆ. ಇವು ಯಾವ ಕುಂದ್ರು ಅಂತ ಜನ ಅಲ್ಲ, ನಾವು ಎಲ್ಲ ಸಮಾಧಾನ ಇರೋರು. ನಮ್ಮನ್ನ ನೀವು ಉಗ್ರಕ್ಕೆ ತರಬೇಡಿ. ನಮ್ಗೆ ಎಲ್ಲ ಸಮಾಜ ತಿಳುವಳಿಕೆ, ಸಮಾಜನ ಲೈನಿಗೆ ತರೋದು ಗೊತ್ತು. ಸಮಾಜಕ್ಕೆ ಅನ್ಯಾಯ ಆಗಬೇಕಂದ್ರೆ ನಾವು ಎಲ್ಲ ರೀತಿಯಿಂದ ಸಿದ್ಧ ಆಗೋಕ್ಕೂ ರೆಡಿ ಇದ್ದೀವಿ. ಅದಕ್ಕೆ ದಯಮಾಡಿ ರಾಜಕಾರಣಿಗಳು ಯಾರೇ ಇರ್ಬೋದು, ಇವತ್ತು ಪೊಲೀಸ್ ಇಲಾಖೆ ಇವತ್ತು ಹೇಳ್ತೇನೆ, ಮುಂದೆ ಹೇಳ್ತೇನೆ, ನೀವೇನಾರ ಯಾರ್ದಾರ ಷಡ್ಯಂತ್ರದಿಂದ ಯಾರ್ದಾರ ಮಾತು ಕೇಳ್ಕೊಂಡು ಯಾರ್ದಾರ ಕೈಗೊಂಬೆಯಾಗಿ ಶ್ರೀಗಳಿಗೆ ಅವಾಚ್ಯ ಶಬ್ದದಿಂದಾಗಲಿ, ಶ್ರೀಗಳಿಗೆ ತೊಂದರೆ ಕೊಡೋದಾಗಲಿ, ನಮ್ಮ ಸಭೆ ಸಮಾರಂಭದಲ್ಲಿ ಈ ರೀತಿ ಏನಾರ ನಡೆದದ್ದು ಗೊತ್ತಾದರೆ ಇಡೀ ರಾಜ್ಯದಾಗ, ಇಡೀ ದೇಶದಾಗ ಎಲ್ಲ ಸ್ವಾಮೀಜಿಗಳು ಒಂದಾಗಿ ಇಡೀ ಅವರಿಂದ ಭಕ್ತ ಮಂಡಳಿ ಎಲ್ಲರೂ ಕೂಡ ನಾವು ಬೀದಿಗಿಳಿದು ದೇಶಾದ್ಯಂತ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೂಡ ಯಾವ ರೀತಿ ನಮ್ಮ ಪರಂಪರೆ ಇದೆ ನಮಗೆ ನೀವು ಗೌರವಿಸಬೇಕು. ಗೌರವ ಧಕ್ಕೆ ಬರ್ತೈತೆ ಅಂದರೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಸಿದ್ಧದೇವೆ. ಮನೆಗೆ ಒಬ್ಬರು ಸೈನಿಕರಾಗಿ ಹುಡ್ತಾರೆ. ನಮ್ಮ ಸಮಾಜ ಗುರುಗಳೇ ಏನಾದರೂ ನೀವು ಅವತ್ತು ಶಬ್ದದಿಂದ ಅವ್ರಿಗೆ ನಿಲ್ಲಿಸಿದರೆ, ಅವ್ರ ಮೇಲೆ FIR ಮಾಡಿದರೆ, ಇವೆಲ್ಲ ಷಡ್ಯಂತ್ರ ಮಾಡಿದರೆ ಯಾವ ಕಾರಣಕ್ಕೂ ಸಹಿಸಂಗಿಲ್ಲ. ದಯಮಾಡಿ ಯಾವುದೋ ಪಕ್ಷದವ್ರು ಇರ್ಬೋದು, ಇವತ್ತು ನೀವು ಏನೋ ಮಾಡಕೊಂಡ್ರಿ, ಧರ್ಮದ ಗುರುಗಳ ಬಗ್ಗೆ ಬಂದರೆ ನಮ್ಮ ಪ್ರಾಣ ಒತ್ತಿ ಇಟ್ಟಾದ್ರೂ ಅವ್ರನ್ನ ರಕ್ಷಣೆ ಮಾಡ್ತೀವಿ, ಧರ್ಮಗುರುಗಳಿಗೆ ಬೆನ್ನಿಗೆ ನಿಲ್ತೀವಿ. ಮತ್ತು ಎಲ್ಲರೂ ಕೂಡ ನಿಲ್ಲಬೇಕಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ನೀವು ಎಷ್ಟು ಗೌರವಿಸ್ತೀರಿ ಅದನ್ನು ನೋಡೋಕ್ಕಾಗಲಾರ್ದೆ ಈ ರೀತಿ ಷಡ್ಯಂತ್ರ ಮಾಡಿ, ಈ ರೀತಿ ಮಠಾಧೀಶರಿಗೆ ಕೂಡ ಬಿಡಲಾರ್ದಂಥ ವ್ಯವಸ್ಥೆ ನಡೀತಾ ಇದೆ. ಅದಕ್ಕೆ ಯಾರು ಮಾಡಿದ್ದಾರೆ ಅವ್ರು ಖಂಡಿತ ನಾವು ಖಂಡಿಸಬೇಕು. ಮತ್ತು ಮನೆಗೆ ಒಬ್ಬರು ಸೈನಿಕರಾಗಿ ನಮ್ಮ ಮಠಗಳು, ನಮ್ಮ ಜಗದ್ಗುರುಗಳು, ನಮ್ಮ ಮಠಾಧೀಶರನ್ನ ರಕ್ಷಣೆ ಮಾಡಬೇಕು ಅಂಥೇಳಿ ನಾನು ಕರೆಯನ್ನು ಕೂಡ ಕೊಡೋಕ್ಕೆ ಇಚ್ಛಪಡ್ತೇನೆ.